ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತಿರೋ ಪ್ಲೇಸ್ ಬುರುಡೆ ಫಾಲ್ಸ್. ಈ ಫಾಲ್ಸ್ ಇರೋದು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಇಳಿಮನೆ ಎಂಬ ಗ್ರಾಮದ ಹತ್ತಿರ. ಅದಕ್ಕೆ ಈ ಫಾಲ್ಸನ್ನು ಇಳಿಮನೆ ಫಾಲ್ಸ್ ಅಂತ ಕೂಡ ಕರೀತಾರೆ. ಸಿದ್ದಾಪುರದಿಂದ ಕುಮಟಾ ಮಾರ್ಗವಾಗಿ ಸುಮಾರು 17 ಕಿಲೋಮೀಟರ್ ಪ್ರಯಾಣ ಮಾಡಿದ ನಂತರ ಕ್ಯಾದಗಿ ಎಂಬ ಊರನ್ನು ದಾಟಿದ ಮೇಲೆ ನಿಮಗೆ ಈ ಬ್ರಿಡ್ಜ್ ಸಿಗುತ್ತೆ. ಈ ಬ್ರಿಡ್ಜಿನ ಪಕ್ಕದಲ್ಲಿ ಬುರುಡೆ ಫಾಲ್ಸ್ಗೆ ಸ್ವಾಗತ ಅನ್ನುವ ಬೋರ್ಡನ್ನು ನೀವು ನೋಡ್ಬೋದು. ಅಲ್ಲಿಂದ ಸುಮಾರು 7 ಕಿಲೋಮೀಟರ್ ಹೋದರೆ ನಿಮಗೆ ಬುರುಡೆ ಫಾಲ್ಸ್ ಸಿಗುತ್ತೆ. ಈ ಫಾಲ್ಸ್ಗೆ ತಲುಪುವ ಕೊನೆಯ 1 ಕಿಲೋಮೀಟರ್ನ ರಸ್ತೆ ಬಹಳ ಕಿರಿದಾಗಿದ್ದು ಕರ್ವಿಂಗ್ಗಳು ಜಾಸ್ತಿ ಇರೋದ್ರಿಂದ ನೀವು ಸ್ವಲ್ಪ ನಿಧಾನಕ್ಕೆ ಹೋಗಬೇಕು. ನಾವು ಈಗ ಬುರುಡೆ ಫಾಲ್ಸ್ನ ಪಾರ್ಕಿಂಗ್ ಏರಿಯಾದ ಹತ್ರ ಬಂದಿದ್ದೀವಿ. ನೀವು ಇಲ್ಲಿ ನಿಮ್ಮ ವೆಹಿಕಲನ್ನು ಪಾರ್ಕ್ ಮಾಡಿ ಪ್ರಯಾಣ ಮಾಡಿ ಸುಸ್ತಾಗಿದ್ದರೆ ಅಲ್ಲೇ ಇರುವ ಕುರ್ಚಿಗಳ ಮೇಲೆ ಕುಳಿತುಕೊಂಡು ವಿಶ್ರಾಂತಿ ಪಡಿಬಹುದು. ನಾವು ಫಾಲ್ಸ್ನ ನೋಡಬೇಕಂದ್ರೆ ಸುಮಾರು 350 ಮೆಟ್ಟಿಲುಗಳನ್ನು ಇಳಿಬೇಕು. ಮೆಟ್ಟಿಲುಗಳನ್ನು ಇಳಿಯೋ ಸಂದರ್ಭದಲ್ಲಿ ಅಥವಾ ಫಾಲ್ಸ್ ನೋಡಿ ವಾಪಸ್ ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗೋ ಸಂದರ್ಭದಲ್ಲಿ ನಿಮಗೇನಾದರೂ ಸುಸ್ತಾದರೆ ಇಲ್ಲಿ ಕುಳಿತುಕೊಳ್ಳೋದಕ್ಕೆ ಕುರ್ಚಿ ವ್ಯವಸ್ಥೆ ಸಹ ಮಾಡಿದ್ದಾರೆ. ಸುಮಾರು 250 ಮೆಟ್ಟಿಲುಗಳನ್ನು ಇಳಿದ ನಂತರ ನಾವೀಗ ಬುರುಡೆ ಫಾಲ್ಸ್ನ ಫಸ್ಟ್ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ಫಾಲ್ಸ್ ಪೂರ್ತಿಯಾಗಿ ಕಾಣೋದಿಲ್ಲ. ಮತ್ತೆ ಸುಮಾರು 100 ಮೆಟ್ಟಿಲುಗಳನ್ನು ಇಳಿದು ನಾವೀಗ ಫಾಲ್ಸ್ನ 2ನೇ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ಫಾಲ್ಸ್ ಪೂರ್ತಿಯಾಗಿ ಕಾಣುತ್ತೆ. ನಾವು ಫಾಲ್ಸ್ನ ನೋಡೋದಕ್ಕೆ ಬಂದಿದ್ದು ಆಗಸ್ಟ್ ತಿಂಗಳಿನಲ್ಲಿ. ಆ ಟೈಮಲ್ಲಿ ಫಾಲ್ಸ್ನಲ್ಲಿ ನೀರು ಜಾಸ್ತಿ ಇರುವುದರಿಂದ ಕೆಳಗಡೆ ಇಳಿಯೋದಕ್ಕೆ ಯಾರಿಗೂ ಎಂಟ್ರಿ ಇರೋದಿಲ್ಲ. ಇಲ್ಲಿ ರಸ್ತೆಯನ್ನು ಬ್ಲಾಕ್ ಮಾಡಿರ್ತಾರೆ. ನೀವು ಇಲ್ಲಿಂದನೇ ಫಾಲ್ಸ್ನ ನೋಡಿಕೊಂಡು ಹೋಗಬೇಕು. ಈ ಫಾಲ್ಸ್ ಕ್ರಿಯೇಟ್ ಆಗಿದ್ದು ಅಘನಾಶಿನಿ ನದಿಯಿಂದ. ಈ ಫಾಲ್ಸ್ನಲ್ಲಿ ನೀರು ಸುಮಾರು 90 ಫೀಟ್ ಎತ್ತರದಿಂದ ಧುಮುಕುತ್ತದೆ. ಮಳೆಗಾಲದಲ್ಲಿ ಫಾಲ್ಸ್ನ ಕೆಳಗಡೆ ಇಳಿಯೋದಕ್ಕೆ ಎಂಟ್ರಿ ಇರಲಿಲ್ಲ. ಹಾಗಾಗಿ ಫಾಲ್ಸ್ನ ಕೆಳಗಡೆ ಇಳಿದು ಫಾಲ್ಸ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಬೇಕಂತ ಹೇಳಿ ನಾವು ಜನವರಿ ತಿಂಗಳಲ್ಲಿ ಇನ್ನೊಂದು ಸತಿ ಬಂದ್ವಿ. ಆವಾಗ ಫಾಲ್ಸ್ನಲ್ಲಿ ಎಷ್ಟು ನೀರು ಇತ್ತು ಎನ್ನುವುದನ್ನು ನೀವು ನೋಡ್ಬೋದು. ಫಾಲ್ಸ್ನ ಕೆಳಗಡೆ ಇಳಿಯೋದಕ್ಕೆ ಮೆಟ್ಟಿಲುಗಳ ವ್ಯವಸ್ಥೆ ಇಲ್ಲ. ಹಾಗೆ ಕೆಳಗಡೆ ಇಳಿಯೋದಕ್ಕೆ ರಸ್ತೆ ಕೂಡ ಅಷ್ಟೊಂದು ಚೆನ್ನಾಗಿ ಇಲ್ಲದೇ ಇರುವುದರಿಂದ ನೀವು ಇಲ್ಲಿಂದನೇ ಫಾಲ್ಸ್ನ ನೋಡ್ಕೊಂಡು ಹೋಗೋದು ಒಳ್ಳೆಯದು. ಇಂಥ ಜಾಗದಲ್ಲಿ ನಿಮಗೆ ಟ್ರೆಕ್ಕಿಂಗ್ ಮಾಡಿ ಅಭ್ಯಾಸ ಇದ್ದರೆ ಫಾಲ್ಸ್ನ ಕೆಳಗಡೆ ಇಳಿಬಹುದು. ನಾವೀಗ ಸ್ನೇಹಿತರ ಸಹಾಯದಿಂದ ಕಷ್ಟಪಟ್ಟು ಕೆಳಗಡೆ ಇಳಿದಿದ್ದೀವಿ. ಕೆಳಗಡೆಯಿಂದ ಫಾಲ್ಸ್ ಈ ರೀತಿಯಾಗಿ ಕಾಣುತ್ತೆ. ಫಾಲ್ಸ್ನ ನೀರು ಇಲ್ಲಿಂದ ಹರಿದು ಹೋಗಿ ಮುಂದೆ ಇನ್ನೊಂದು ಸ್ಟೆಪ್ನ ಕ್ರಿಯೇಟ್ ಮಾಡುತ್ತೆ. ಆ ಸ್ಟೆಪ್ನ ನೋಡೋದಕ್ಕೆ ದಾರಿ ಇಲ್ಲದೇ ಇರೋದರಿಂದ ಆ ಸ್ಟೆಪ್ ಕಾಣಿಸೋದಿಲ್ಲ. ಈ ಫಾಲ್ಸ್ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಡೇಂಜರಸ್ ಆಗಿರೋದ್ರಿಂದ ನೀವ್ಯಾರೂ ನೀರಿನ ಒಳಗೆ ಇಳಿಯೋಕ್ಕೆ ಹೋಗಬಾರ್ದು. ದೂರದಲ್ಲೇ ನಿಂತು ಫಾಲ್ಸನ್ನು ನೋಡಬೇಕು. ಯಾಕೆ ಅಂದರೆ ಇಲ್ಲಿ ಕೆಲವು ಜನ ನೀರಿನಲ್ಲಿ ಇಳಿದು ಈಜಾಡೋಕ್ಕೆ ಹೋಗಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದಕ್ಕೆ ಯಾರು ನೀರಲ್ಲಿ ಇಳಿಬಾರ್ದು ಅಂತ ಹೇಳಿ ಅಲ್ಲಿ ರೆಡ್ ಕಲರ್ ಫ್ಲ್ಯಾಗ್ನ ಹಾಕಿರೋದನ್ನು ನೀವು ನೋಡ್ಬೋದು. ಫಾಲ್ಸ್ನ ನೋಡಿದ ಕೂಡಲೇ ಜನ ಏನು ಮಾಡ್ತಾರಂದರೆ ನೀರಿನಲ್ಲಿ ಇಳಿದು ಈಜಾಡೋಕ್ಕೆ ಹೋಗ್ತಾರೆ. ಹಾಗೆ ಕೆಲವರು ಆಟ ಆಡೋದಕ್ಕೆ ಹೋಗ್ತಾರೆ. ಆದರೆ ನೀರಿನಲ್ಲಿ ಇಳಿದಾಗೆ ನಿಮ್ಗೆ ಗೊತ್ತಾಗೋದು ನೀರು ಎಷ್ಟು ಫಾಸ್ಟಾಗಿ ಹರಿತಾ ಇದೆ ಅಂತ ಹೇಳಿ. ಹಾಗೂ ನೀರಿನಲ್ಲಿರುವ ಕಲ್ಲುಗಳು ಜಾರುವುದರಿಂದ ನಿಮ್ಮ ಪ್ರಾಣಕ್ಕೆ ಅಪಾಯ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನೀವು ಈ ಫಾಲ್ಸ್ಗೆ ಬರೋ ಸಂದರ್ಭದಲ್ಲಿ ದಯವಿಟ್ಟು ಯಾರು ಪ್ಲಾಸ್ಟಿಕ್ ಬಾಟ್ಲು ಮತ್ತು ಪ್ಲಾಸ್ಟಿಕ್ ಕಸವನ್ನು ತೆಗೆದುಕೊಂಡು ಬಂದು ಇಲ್ಲಿ ಎಸಿಬಾರ್ದು. ಯಾಕಂದರೆ ಇಲ್ಲಿರೋ ವಾಚ್ಮ್ಯಾನ್ ಇಲ್ಲಿ ಕ್ಲೀನೆಸ್ನ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿ ದಯವಿಟ್ಟು ಯಾರು ಕಸವನ್ನು ಹಾಕಬಾರ್ದು. ನೀವೇನಾದರೂ ದೂರದ ಊರುಗಳಿಂದ ಈ ಫಾಲ್ಸ್ನ ನೋಡೋದಕ್ಕೆ ಬರೋದಾದರೆ ಫಾಲ್ಸ್ಗೆ ಹತ್ತಿರದ ಪಟ್ಟಣವಾದ ಸಿದ್ದಾಪುರ ಪಟ್ಟಣದಲ್ಲಿ ಉಳಿದುಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಹಾಗೆ ಅಲ್ಲೇ ಊಟ ತಿಂಡಿಯನ್ನು ಮುಗಿಸ್ಕೊಂಡು ಬರೋದು ಒಳ್ಳೆಯದು. ಅಘನಾಶಿನಿ ನದಿ ಕಣಿವೆಯಲ್ಲಿರುವ ಈ ಜಲಪಾತದ ಸುತ್ತಮುತ್ತಲಿನ ಪ್ರದೇಶ ಯಾವ ರೀತಿಯಾಗಿದೆ ಅನ್ನೋದನ್ನು ನೀವು ನೋಡ್ಬೋದು.
ಈ ಫಾಲ್ಸ್ನ ಕೆಳಗಡೆ ಇಳಿಯುವ ದಾರಿಯು ಬಹಳ ಕಠಿಣವಾಗಿರುವುದರಿಂದ ನೀವು ಮೆಟ್ಟಿಲುಗಳು ಎಷ್ಟು ಇವೆಯೋ ಅಲ್ಲಿಯವರೆಗೆ ಬಂದು ಫಾಲ್ಸ್ನ ನೋಡಿಕೊಂಡು ಹೋಗೋದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪ್ಲೇಸ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.